ಬಿಜೆಪಿ ನಾರಾಯಣ ಭೋಗವರ ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆರ್ ಎಸ್ ಎಸ್ ನವರು ಡೇಂಜರ್ಸು ಮಕ್ಕಳು. ಅವರದ್ದೆಲ್ಲ ನಾವು ನೋಡಿದೀವಿ. ಅವರನ್ನ ಕೆಣಕಿದವರು ಮಣ್ಣಾಗಿ ಹೋಗ್ತಾರೆ. ಇಂಥ ಒಂದು ಸಂಸ್ಕೃತ ಭಾಷೆ ಬಳಸಿರುವಂತಹದ್ದು ಮತ್ತು ಆರ್ ಎಸ್ ಎಸ್ ಗೆ ಸೂಕ್ತ ಸರ್ಟಿಫಿಕೇಟ್ ಕೊಟ್ಟಿರುವಂತಹದ್ದು ಯಾರೋ ಆರ್ ಎಸ್ ಎಸ್ ವಿರೋಧಿಗಳು, ಮನುವಾದದ ವಿರೋಧಿಗಳು ಅಲ್ಲ. ಆರ್ ಎಸ್ ಎಸ್ ನ ಕೂಸಾಗಿರುವ ಬಿಜೆಪಿಯಿಂದ ಸಂಸದರಾಗಿರುವಂತಹವರು ಈ ಒಂದು ಸರ್ಟಿಫಿಕೇಟ್ ಅನ್ನ ಆರ್ ಎಸ್ ಎಸ್ ಕತ್ತಿಗೆ ನೇತು ಹಾಕಿದ್ದಾರೆ. ಆರ್ ಎಸ್ ಎಸ್ ನವರು ಡೇಂಜರ್ಸು ಮಕ್ಕಳು ಅಂತ. ಸೊ ಏನಿದು ಪ್ರಕರಣ, ಯಾರು ಆ ಮಾತನ್ನ ಹೇಳಿದ್ದು, ಯಾಕೆ ಹೇಳಿದ್ರು, ಯಾವ ಸನ್ನಿವೇಶ, ಪ್ಲಸ್ ಅದರ ಜೊತೆಗೆ ಇಡೀ ಒಂದು ಘಟನೆ ಏನ್ ನಡೀತಾ ಇದೆ, ಬೆಳವಣಿಗೆ ಏನ್ ನಡೀತಾ ಇದೆ ಆರ್ ಎಸ್ ಎಸ್ ವಿಚಾರವಾಗಿ, ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದಿನಿಂದಲೂ ಸಹ ಆರ್ ಎಸ್ ಎಸ್ ವಿರುದ್ಧ ಧ್ವನಿಯನ್ನ ಎತ್ತುತ್ತಲೇ ಬರ್ತಿದ್ದಾರೆ. ಅವರು ಬೇರೆ ಇಲಾಖೆಯ ಮಿನಿಸ್ಟರ್ ಆಗಿದ್ದಾಗಲೂ ಸಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರ್ ಎಸ್ ಎಸ್ ಅನ್ನ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಿದ್ರು. ಆರ್ ಎಸ್ ಎಸ್ ನ ಚಟುವಟಿಕೆಗಳ ಬಗ್ಗೆ, ಆರ್ ಎಸ್ ಎಸ್ ನ ನೋಂದಣಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಈಗ ಅವರು ಗೃಹ ಮಂತ್ರಿಯಾಗಿದ್ದಾರೆ. ಸೊ ಇನ್ನಷ್ಟು ಪ್ರಸ್ತುತ ಆಗುತ್ತೆ ಅವರ ಜವಾಬ್ದಾರಿ ಆರ್ ಎಸ್ ಎಸ್ ಅನ್ನ ಪ್ರಶ್ನೆ ಮಾಡೋದು. ಯಾಕೆ ಅಂದ್ರೆ ಆರ್ ಎಸ್ ಎಸ್ ಅನ್ನುವಂತಹ ಒಂದು ನೋಂದಣಿ ರಹಿತ ಗುಂಪು ಏನೇನೋ ಚಟುವಟಿಕೆಗಳನ್ನ ಮಾಡಿಕೊಂಡು ಯಾರ್ಯಾರೋ ಏನೇನೋ ಮಾಡ್ತಿದ್ದಾಗ ರಾಜ್ಯದ ಗೃಹ ಮಂತ್ರಿ ಜವಾಬ್ದಾರಿ ಆಗುತ್ತೆ ಅದರ ಬಗ್ಗೆ ಗಮನ ಕೊಡೋದು, ಅದರ ಮೇಲೆ ನಿಗಾ ಇಡೋದು, ಅದನ್ನ ಪ್ರಶ್ನೆ ಮಾಡೋದು. ಸೊ ಅದರ ಭಾಗವಾಗಿ ಗೃಹ ಮಂತ್ರಿ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಚಾಲೆಂಜ್ ಮಾಡ್ತಿದ್ದಾರೆ. ವೈ ಡೋಂಟ್ ಯು ರಿಜಿಸ್ಟರ್? ನೀವು ಯಾಕೆ ನೋಂದಣಿ ಮಾಡ್ಕೊಳ್ಳೋದಿಲ್ಲ? ಈ ದೇಶದ ಕಾನೂನಿನ ಪ್ರಕಾರ, ಈ ದೇಶದ ಸಂವಿಧಾನದ ಪ್ರಕಾರ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡು ಬರ್ತಿದ್ದಾರೆ. ಇಂತಹ ಸನ್ನಿವೇಶಗಳಲ್ಲಿ ಶತಮಾನಗಳಿಂದ, ದಶಕಗಳಿಂದ ಅಲ್ಲ ಶತಮಾನಗಳಿಂದ ದಲಿತರು ಯಾರಾದರೂ ಒಬ್ಬರು ಎದ್ದು ನಿಂತು ಪ್ರಶ್ನೆ ಕೇಳಿದ್ರೆ ಬ್ರಾಹ್ಮಣ ಶಾಹಿಗಳನ್ನ, ಪುರೋಹಿತ ಶಾಹಿಗಳನ್ನ, ಮನುವಾದಿಗಳನ್ನ, ಅವರನ್ನ ಬಾಯಿ ಮುಚ್ಚಿಸುವಂತಹದಕ್ಕೆ ಇನ್ನೊಬ್ಬ ದಲಿತರನ್ನೇ ಎತ್ತಿ ಕಟ್ತಾರೆ. ಕೆಲವು ಬೆರಳೆಣಿಕೆಯಷ್ಟು ದಲಿತರು ಆ ಒಂದು ಸಣ್ಣ ಪುಟ್ಟ ಆಮಿಷಗಳಿಗೆ ಒಳಗಾಗಿ, ಆ ಕಾಲದಲ್ಲಿ ಅನ್ನ ಇರಬಹುದು, ಆ ನಂತರ ಸ್ವಲ್ಪ ತುಂಡು ಭೂಮಿ ಇರಬಹುದು, ಆ ನಂತರ ಒಂದಷ್ಟು ಬಟ್ಟೆ ಬರೆ ಇರಬಹುದು, ಏನೋ ಒಂದು ಆಮಿಷಗಳಿಗೆ ಒಳಗಾಗಿ ತಮ್ಮದೇ ಸಮುದಾಯದವರ ವಿರುದ್ಧ ತಿರುಗಿ ಬೀಳುವಂತಹ ನೀಚತನವನ್ನ ಶತಮಾನಗಳಿಂದ ನಾವು ನೋಡ್ಕೊಂಡು ಬರ್ತಿದ್ದೀವಿ. ಈ ಕಾಲದಲ್ಲಿ ಅದು ಬದಲಾಗಿ, ಆ ಆಮಿಷಗಳ ಬದಲಾಗಿ ಒಂದು ಎಲೆಕ್ಷನ್ ಟಿಕೆಟ್ಗೆ ಬಂದು ನಿಂತಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರನ್ನ ಹೆದರ್ಸೋದಕ್ಕೆ, ಬಾಯಿ ಮುಚ್ಚಿಸೋದಕ್ಕೆ ದಲಿತರನ್ನೇ ಒಬ್ಬರನ್ನ ಎತ್ತು ಕಟ್ಟಬೇಕಲ್ಲ. ಸೊ ಬಿಜೆಪಿಯಲ್ಲಿ ಇದ್ದಂಥವ್ರು ಒಂದಷ್ಟು ಜನ ಈಗಾಗಲೇ ಆ ವಿಚಾರವಾಗಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಛಲವಾದಿ ನಾರಾಯಣ ಸ್ವಾಮಿ, ಎನ್ ಮಹೇಶ್ ಅಂತವರು, ಇವರೆಲ್ಲ ಒಂದು ಯಕಚ್ಚಿತ್ತು ಒಂದು ಎಂ ಪಿ, ಎಂ ಎಲ್ ಎ, ಎಂ ಎಲ್ ಸಿ ಅಥವಾ ರಾಜ್ಯಸಭಾ ಇದಕ್ಕೆ ತಮ್ಮನ್ನು ತಾವೇ ಅಡ ಇಟ್ಕೊಂಡು ಬದುಕ್ತಾ ಇರುವಂತವ್ರು. ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟಿದ್ದೀವಿ, ನೀವು ಶತಮಾನಗಳಿಂದ ನಮ್ಮನ್ನ ತುಳಿತಾನೆ ಬರ್ತಿದ್ದೀರಿ, ಈಗಲೂ ನಿಮ್ಮ ಕಾಲಡಿಯಲ್ಲಿ ಇರ್ತೀವಿ, ಆದ್ರೆ ನಮಗೆ ಒಂದು ಚೂರು ಎಕ್ಸ್ಟ್ರಾ ಏನಾದ್ರು ಕೊಡಿ ಬೇರೆಯವ್ರಿಗಿಂತ ಅಂತ ಹೇಳಿ ಅವರ ಪಾದದ ಅಡಿಯಲ್ಲಿ ಹೋಗಿ ಶರಣಾಗಿರುವಂತಹ ದ್ರೋಹಿಗಳು ಇವರು, ಇಷ್ಟು ಜನ. ಆದ್ರೆ ಆ ಪಟ್ಟಿಯಲ್ಲಿ ಸರಿ ಇವರೆಲ್ಲರೂ ಆಲ್ರೆಡಿ ಮಾತಾಡಿದರೆ ಎಫೆಕ್ಟಿವ್ ಆಗಿಲ್ವಲ್ಲ, ಹೊಸೊಬ್ಬರನ್ನ ಎತ್ತಿ ಕಟ್ಟಬೇಕು ಅಂತ ಆರ್ ಎಸ್ ಎಸ್ ಇನ್ನೊಬ್ಬರನ್ನ ಚೂ ಬಿಡುತ್ತೆ. ಅವರೇ ಬಿಜೆಪಿಯ ಸಂಸದ ರಮೇಶ್ ಜಿಗಜಿಣಗಿ. ರಮೇಶ್ ಜಿಗಜಿಣಗಿ ದಲಿತ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ ನ ಪ್ರಶ್ನೆ ಮಾಡೋದು ತಪ್ಪು, ದಲಿತರಿಗೆ ಯಾಕೆ ಬೇಕು ಆರ್ ಎಸ್ ಎಸ್ ವಿಚಾರ ಅಂತ ಶುರು ಹಚ್ಕೊಂಡ್ರು. ಅಂದ್ರೆ ದಲಿತರು ಬಾಯಿ ಮುಚ್ಕೊಂಡಿರ್ಬೇಕು, ಆರ್ ಎಸ್ ಎಸ್ ಒಂದು ಬ್ರಾಹ್ಮಣರು ಕಟ್ಟಿರುವಂತಹ ಗುಂಪು, ಅದನ್ನ ಪ್ರಶ್ನೆ ಮಾಡೋದಕ್ಕೆ ದಲಿತರು ಯಾರು? ದಲಿತ ಹೋಮ್ ಮಿನಿಸ್ಟರ್ ಅದನ್ನ ಪ್ರಶ್ನೆ ಮಾಡಬಹುದಾ ಅನ್ನುವ ಮಟ್ಟಕ್ಕೆ ಈ ವ್ಯಕ್ತಿನ ಬ್ರೈನ್ ವಾಶ್ ಮಾಡಿ ಆಮಿಷಗಳಿಗೆ ಒಳಪಡಿಸಿ ಏನಂದ್ರೆ ನೆಕ್ಸ್ಟ್ ಎಂ ಪಿ ಟಿಕೆಟ್ ಕೊಡಲ್ಲ ಅಷ್ಟೇ, ಇನ್ನೇನಿಲ್ಲ. ಯಾಕಚ್ಚಿತ್ತು ಒಂದು ಎಂ ಪಿ ಟಿಕೆಟ್ಗೆನೆ ಇಷ್ಟು ಗುಲಾಮಗಿರಿ, ಎಂ ಎಲ್ ಎ ಟಿಕೆಟ್ಗೆ ಒಂದು ಗುಲಾಮಗಿರಿ, ಇನ್ನೇನಕ್ಕೂ ಅಲ್ಲ, ಇನ್ನೇನಕ್ಕೂ ಅಲ್ಲ. ಅದನ್ನು ಮೀರಿ ಅವರು ಅಧಿಕಾರ ಪಡ್ಕೊಳ್ಳೋದು ಇಲ್ಲ, ಕೂಡೋದು ಇಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕಿರ್ತಾರೆ ಎಂ ಎಲ್ ಎ, ಎಂ ಪಿ, ಎಂ ಎಲ್ ಸಿ ಅಥವಾ ರಾಜ್ಯಸಭಾ ಮೆಂಬರ್ ಮಾಡಿ. ಅದಕ್ಕೆ ಇಷ್ಟು ತನ್ನದೇ ಸಮುದಾಯದ ವ್ಯಕ್ತಿಗಳ ವಿರುದ್ಧ ತಮ್ಮನ್ನ ದಶಕಗಳು, ಶತಮಾನಗಳಿಂದ ತುಳಿತಾ ಬರ್ತಿರೋರನ್ನ, ಶೋಷಣೆ ಮಾಡ್ತಾ ಬರ್ತಿರೋರನ್ನ, ಅತ್ಯಾಚಾರ ಮಾಡದಿರೋರನ್ನ, ಕೊಲೆ ಮಾಡಿರುವವರನ್ನ, ಅವರನ್ನ ಬೆಂಬಲಿಸಿಕೊಂಡು ಅವರ ಗುಲಾಮಗಿರಿಯಲ್ಲಿ ನಾಲಿಗೆಯನ್ನು ಚಾಚ್ಕೊಂಡು ಬದುಕ್ತಾರೆ. ಈ ರಮೇಶ್ ಜಿಗಜಿಣಗಿ ಈಗ ಹೊರಗಡೆ ಬಂದಿದ್ದಾರೆ.
ಬಂದು ಮೊನ್ನೆ ಏನು ಹೇಳಿದ್ರು, ದಲಿತ ವ್ಯಕ್ತಿಗೆ ಹಾಕಬೇಕು ಆರ್ ಎಸ್ ಎಸ್ ಮಾತು ಅಂತ ಶುರು ಹಚ್ಕೊಂಡವರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದಷ್ಟು ಜನ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕ್ರಿ ನೀವು ದಲಿತರಾಗ್ಬಿಟ್ಟು ದಲಿತ ವ್ಯಕ್ತಿ ಪ್ರಶ್ನೆ ಎತ್ತಾ ಇದ್ರೆ ಆರ್ ಎಸ್ ಎಸ್ ವಿಚಾರವಾಗಿ ನೀವು ಅವ್ರನ್ನೇ ಹೆದರ್ಸೋದು ಬೆದರ್ಸೋದು ಇನ್ನೇನೋ ಮಾಡ್ತಿದ್ದೀರಲ್ಲ. ಯಾಕೆ ಅಂದಾಗ ಅಂತಹದ್ದೇ ಒಂದು ಫೋನ್ ಕಾಲ್ ನಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ರಮೇಶ್ ಜಿಗಜಿಣಗಿ ಈ ಡೈಲಾಗ್ಗಳನ್ನು ಹೊಡೆದಿದ್ದಾರೆ. ಆರ್ ಎಸ್ ಎಸ್ ನವರು ಡೇಂಜರ್ಸು ಮಕ್ಕಳು, ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ, ಅವರನ್ನು ಕೆಣಕಿದವರು ಮಣ್ಣಾಗಿ ಹೋಗ್ತಾರೆ. ನಾನು ಇದನ್ನ ಖರ್ಗೆ ಅವರು ಸಿಕ್ಕಿದಾಗಲೂ ಸಹ ಹೇಳಿದ್ದೀನಿ. ದೊಡ್ಡ ಖರ್ಗೆ ಅವರು ಸಹ ಸಾಕಷ್ಟು ಪ್ರಯತ್ನ ಪಟ್ಟರು, ಬಟ್ ಏನು ಮಾಡಕ್ಕಾಗ್ಲಿಲ್ಲ. ಇವ್ರು ಯಾಕೆ ಆಪತ್ತಿಗೆ ಸಿಗಾಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಕಡೆ ಬೆದರಿಕೆ ಮಿಶ್ರಿತ, ಇನ್ನೊಂದು ಕಡೆ ನಾವು ಆರ್ ಎಸ್ ಎಸ್ ಪರ. ಯಾಕೆಂದ್ರೆ ನಮಗೊಂದು MP ಟಿಕೆಟ್ ಕೊಟ್ಟು ಬಿಟ್ಟಿದ್ದಾರೆ, ಆ ಎಂಜಲಿಗೆ ನಾವು ಋಣ ತೋರಿಸ್ಬೇಕು, ಋಣ ತೀರಿಸ್ಬೇಕು ಅಂತ ಇದೀವಿ, ಅದನ್ನ ಹೈಕಮಾಂಡ್ಗೆ ತಲುಪಿಸ್ಬೇಕು, ಆರ್ ಎಸ್ ಎಸ್ ತಲುಪಿಸ್ಬೇಕು ಅಂತ ಈ ಡೈಲಾಗ್ ಹೊಡೆದು. ಆದ್ರೆ ಅಲ್ಲಿ ಆಗಿರುವ ಒಳ್ಳೆ ಕೆಲಸ ಏನು ಅಂದ್ರೆ ಆರ್ ಎಸ್ ಎಸ್ಗೆ ಸೂಕ್ತವಾದಂತಹ ಒಂದು ಟೈಟಲ್ ಅನ್ನ, ಒಂದು ಗುಣಗಾನವನ್ನ ಅವರೇ ಹುಟ್ಟು ಹಾಕಿರುವಂತಹ ಒಂದು ರಾಜಕೀಯ ಪಕ್ಷದ ಸಂಸದ ಕೊಟ್ಟಂಗ ಆಯ್ತು. ಅದು ಬೇರೆ ಅರ್ಥದಲ್ಲಿ ಆ ವ್ಯಕ್ತಿ ಪಾಪ ಸಂಸದರು ಆ ವ್ಯಕ್ತಿಗೆ ಫೋನ್ ಮಾಡಿರೋ ವ್ಯಕ್ತಿ ಹೇಳಕ್ ಹೊರಟ್ರು ಸಹ ಅದು ಟೋನ್ ಬದಲಾಗಿ ಜನರನ್ನ ರೀಚ್ ಆಗಿರೋದು ಈ ರೀತಿ ರೀಚ್ ಆಗ್ತಾ ಇದೆ ಈಗ. ಸೊ ಏನಕ್ಕೆ ಇಷ್ಟೆಲ್ಲ ಮಾತುಗಳು ಬರ್ತಾ ಇದೆ ಅನ್ನೋದಾದ್ರೆ, ನಾನು ಆರಂಭದಲ್ಲಿ ಹೇಳ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ಕೊಂಡು ಬರ್ತಿದ್ದಾರೆ. ಅದು ತಾರಕಕ್ಕೆ ಹೋಗಿದೆ. ಪತ್ರ ಬರೆದಿದ್ದಾರೆ ಮೋಹನ್ ಭಾಗವತ್ಗೆ. ಮೋಹನ್ ಭಾಗವತ್ ಆರ್ ಎಸ್ ಎಸ್ ಮುಖ್ಯಸ್ಥ. ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಬೇಕು, Z+ ಸೆಕ್ಯೂರಿಟಿ ಬೇಕು, ಆದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ನೋಂದಣಿ ಮಾತ್ರ ಬೇಡ ಅಂತ ಹೇಳೋದು ಯಾವ ನ್ಯಾಯ? ಯಾರು ನಿಮಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು? ಯಾಕೆ ನೀವು ನೋಂದಣಿ ಮಾಡಿಸ್ಕೊಳ್ಳೋದಿಲ್ಲ? ನಿಮ್ಮ ಲೆಕ್ಕಾಚಾರ ಏನು? ದುಡ್ಡು ಎಲ್ಲಿಂದ ಬರ್ತಿದೆ, ಎಲ್ಲಿ ಹೋಗ್ತಿದೆ? ನೀವು ನಡೆಸೋ ಕಾರ್ಯಕ್ರಮಗಳು ಏನಕ್ಕೆ ಆಗ್ಲಿ, ಯಾವುದಕ್ಕೆ ಆಗ್ಲಿ ಲೆಟರ್ ಹೆಡ್ ಅಂತ ಒಂದು ಯೋಗ್ಯತೆ ಇಲ್ವಲ್ಲ ನಿಮಗೆ? ಅದು ಹೇಗೆ ಪರ್ಮಿಷನ್ಗಳು ತಗೊಳ್ತಿದ್ದೀರಿ? ಯಾವ ಹೆಸರಲ್ಲಿ ತಗೊಳ್ತಿದ್ದೀರಿ? ಏನು ಚಟುವಟಿಕೆಗಳು ನಡೆಸ್ತಾ ಇದ್ದೀರಿ? ನನಗೆ ಗೊತ್ತಾಗಬೇಕು, ನನ್ನ ಸರ್ಕಾರಕ್ಕೆ ಗೊತ್ತಾಗಬೇಕು. ನಾನು ವ್ಯಕ್ತಿಯಾಗಿ ಪತ್ರ ಬರೀತಾ ಇಲ್ಲ, ಐ ಆಮ್ ರೈಟಿಂಗ್ ದಿಸ್ ಆಸ್ ಅನ್ ಹೋಮ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಅಂತ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಚಾಲೆಂಜು ಮಾಡಿದ್ದಾರೆ. ನಾನ್ ನಿಮ್ಮ ಕಚೇರಿಗೆ ಬರ್ಬೇಕಾ ಹೇಳಿ, ಬರ್ತೀನಿ, ಅಲ್ಲೇ ವಿವರಿಸ್ತೀರಾ ವಿವರಿಸಿ, ಇಲ್ಲ ನೀವೇ ನನ್ನ ಕಚೇರಿಗೆ ಬರ್ತೀರಾ ಬನ್ನಿ ವಿವರಿಸಿ. ನಾನು ಪತ್ರದ ಮೂಲಕ ಪ್ರಶ್ನೆ ಕೇಳಿದ್ರೆ ಪತ್ರದ ಮೂಲಕ ಆದ್ರೂ ಉತ್ತರಿಸಿ. ಅದು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಹೇಳಿಕೆಗಳು ಹೇಳ್ಕೊಂಡು ಡೈಲಾಗ್ ಹೊಡ್ಕೊಂಡು ಓಡಾಡ್ಕೊಂಡಿದ್ರೆ ಆಗೋದಿಲ್ಲ. ಆರ್ ಎಸ್ ಎಸ್ ಗೆ ಧೈರ್ಯ, ಬಿಜೆಪಿ ಅಧಿಕಾರದಲ್ಲಿದೆ, ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ. ಆದ್ರೆ ಅದು ಬದಲಾಗುತ್ತೆ, ಕಾಲ ಬದಲಾಗ್ತಾ ಹೋಗುತ್ತೆ. ಜಗತ್ತಿನಾದ್ಯಂತ ಬದಲಾವಣೆಗಳಾಗ್ತಾ ಬಂದಿದ್ದಾವೆ. ಹಿಟ್ಲರ್ ಮೆರೆದಿದ್ದ 12 ವರ್ಷ, ಕೊನೆಗೆ ಅವನಿಗೆ ಗುಂಡು ಹೊಡೆದುಕೊಂಡು ಸಾಯ್ಬೇಕಾಯ್ತು. ಆ ಹಿಟ್ಲರ್ನ ಫ್ಯಾಸಿಸಂನಿಂದ, ಮುಸೋಲಿನಿಯ ಫ್ಯಾಸಿಸಂನಿಂದ ಪ್ರೇರೇಪಿತರಾಗಿ ಮಾಡಿಕೊಂಡಿರುವ ಆರ್ ಎಸ್ ಎಸ್ಗೂ ಸಹ ಒಂದು ಗತಿ ಕಾಣುವ ದಿನ ಬಂದೇ ಬರುತ್ತೆ. ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆರಂಭದಲ್ಲಿ ಅದನ್ನು ಹೊಸಕಿ ಹಾಕಬೇಕು ಅಂತ ಅವರು ಸಾಕಿರುವಂತಹ ಒಂದಷ್ಟು ದಲಿತರನ್ನ ಎತ್ತಿ ಕಟ್ಟುತ್ತಾ ಇದ್ದಾರೆ. ಇವರು ಸಹ ಎಕ್ಕಚ್ಚಿತ್ತು ಒಂದು ಟಿಕೆಟ್ಗಾಗಿ ಅವರ ಪರವಾಗಿ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದು, ಹೆದರಿಸೋದು, ಬೆದರಿಸೋದು. ಇಲ್ಲಿ ಜೀವ ಬೆದರಿಕೆ, ಇದು ಮಣ್ಣಾಗಿ ಹೋಗ್ತೀರಾ ಅಂದ್ರೆ ಕೊಂದು ಬಿಡ್ತಾರೆ ಅಂತ ಆಲ್ಮೋಸ್ಟ್ ಹೇಳ್ತಾ ಇರೋದು ಇದು. ನೀನು ಹೆದರಂಗಿದ್ರೆ ಹೆದರ್ಕೊಳಪ್ಪ ಸ್ವಾಮಿ ಅಂತ ಉತ್ತರ ಕೊಡ್ಬೇಕಿಂತವ್ರಿಗೆ. ನಿಮಗೆ ಭಯ ಆದರೆ ಬೇರೆಯವ್ರನ್ನ ಯಾಕೆ ಹೆದರ್ಸ್ತೀರಿ? ಯಾರು ಧೈರ್ಯವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದಾರೋ ಒಂದು ಅವರಿಗೆ ಬೆಂಬಲವಾಗಿ ನಿಲ್ಲಿ, ಇಲ್ಲ ಬಾಯಿ ಮುಚ್ಕೊಂಡಿರಿ, ಬಾಯಿ ಮುಚ್ಕೊಂಡಿರಿ. ಶತಮಾನಗಳಿಂದ ಬಂದಿರುವಂತಹ ಆಕ್ರೋಶ ಇದು. ಇನ್ನೆಷ್ಟು ಶತಮಾನಗಳು ತುಳಿಸ್ಕೊಳ್ತೀರಿ ನಿಮ್ಮ ಎಕಚ್ಚಿತ್ತು ಏನು ಆಮಿಷಗಳಿಗೆ? ಒಂದು ಟಿಕೆಟ್ಗೆ ಎಷ್ಟು ಜನ ಬಿಜೆಪಿಯಲ್ಲಿ ಆ ಬಾಳ್ತಾ ಇರೋದು? ಛಲವಾದಿ ನಾರಾಯಣ ಸ್ವಾಮಿಯಿಂದ ಹಿಡಿದು ಎನ್ ಮಹೇಶ್ವರ್ಗೆ ಏನೂ ಇಲ್ಲ. ಒಂದು MLC, MP, ರಾಜ್ಯಸಭಾ ಮೆಂಬರು, ಇಲ್ಲ MLA ಟಿಕೆಟ್, ಇಷ್ಟಕ್ಕೆ ಅದನ್ನು ಮೀರಿ ಅವ್ರ ಮೇಲಕ್ಕೆ ಹೋಗೋದೂ ಇಲ್ಲ, ಅವರು ಬಯಸೋದು ಇಲ್ಲ, ಇವರು ಕಳಿಸೋದು ಇಲ್ಲ. ಅದಕ್ಕೆ ಇಷ್ಟು ನಮ್ಮನ್ನ ತುಳಿದಂಥವರನ್ನ ಬೆಂಬಲಿಸಿಕೊಂಡು ಅವರ ಹಿಂದೆ ನಿಂತ್ಕೊಂಡು ಅವರ ಪರವಾಗಿ ಬೆದರಿಕೆ ಹಾಕೋದು. ಎನಿಹೌ, ಇದು ಅವರೇ
ಅವರದೇ ಹುಟ್ಟಾಕಿದ ಪಕ್ಷದಿಂದ MP ಆಗಿ ರಮೇಶ್ ಜಿಗಜಿಣಗಿ ಅವರು ಇವತ್ತು RSSನವರನ್ನ ಡೇಂಜರ್ ಸೂ ಮಕ್ಕಳು ಅಂತ ಕರೆಯೋದಿದೆಯಲ್ಲ, ಅವ್ರಿಗೊಂದು ಟೈಟಲ್ ಅನ್ನ ಅವರದೇ ಹುಟ್ಟು ಹಾಕಿದ, ಅವರದೇ ಕೂಸಿನ ಪಕ್ಷ, ಆ ಪಕ್ಷದ ಸಂಸದರು ಕೊಟ್ಟಂಗಾಯ್ತು ಅಷ್ಟು. ಸೊ ಇದಿಷ್ಟು ರಮೇಶ್ ಜಿಗಜಿಣಗಿ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ನಾನು ಹೇಳಬಹುದಾದಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.